ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಪ್ರಾರಂಭವಾದ ದಿನದಿಂದಲೂ ವಿನ್ನರ್ ಆಗೋದು ಗಿಲ್ಲಿ ನಟ ಎಂಬ ಮಾತು ಈಗಾಗಲೇ ತುಂಬಾನೇ ಕೇಳಿ ಬಂದಿತ್ತು. ಗಲ್ಲಿಯಲ್ಲೂ ಗಿಲ್ಲಿ ನಟನ ಹವಾ ತುಂಬಾನೇ ಜೋರಾಗಿತ್ತು. ಅದರಂತೆ ಗಿಲ್ಲಿ ಕೂಡ ಈಗ ಆಲ್ರೆಡಿ ಗೆದ್ದಿದ್ದಾರೆ. ಆ ಮೂಲಕ ವ್ಯಕ್ತಿತ್ವ ಆಟದಲ್ಲಿ ಗೆಲ್ಲೋದು ಹೀರೋನೇ ಎಂಬ ಮಾತು ಮತ್ತೊಮ್ಮೆ ಸಾಬೀತಾಗಿದೆ. ಬಿಗ್ ಬಾಸ್ ಶುರುವಿನಿಂದಲೂ ಒನ್ ಸೈಡೆಡ್ ಆಗಿದ್ದ ಬಿಗ್ ಬಾಸ್ ನಲ್ಲಿ ಗಿಲ್ಲಿ ಗೆಲುವಿನ ನಗುವನ್ನು ಬೀರಿದ್ದಾರೆ. ಗಿಲ್ಲಿ ನಟನ ಕಾಮಿಡಿ ಟೈಮಿಂಗ್, ಸಂದರ್ಭೋಚಿತ ಕಾಮಿಡಿ, ಪಂಚಿಂಗ್ ಲೈನ್ ಸಿಕ್ಕಾಪಟ್ಟೆ ವರ್ಕೌಟ್ ಆಗಿತ್ತು. ತಮ್ಮ ಕಾಮಿಡಿಯಲ್ಲಿ ಸಿಲ್ಲಿ ಜೋಕ್ಸ್ ಗಿಲ್ಲಿ ಎಂದು ಮಿಕ್ಸ್ ಮಾಡಲಿಲ್ಲ. ಡಬಲ್ ಮೀನಿಂಗ್ ಮಾತುಗಳು. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಎಲ್ಲೂ ಕೂಡ ಮಾತಾಡಲಿಲ್ಲ. ಇಡೀ ಫ್ಯಾಮಿಲಿ ಕೂತು ಎಲ್ರೂ ಹೊಟ್ಟೆ ತುಂಬಾ ನಗುವಷ್ಟು ಕಾಮಿಡಿಯನ್ನು ಮಾಡಿದ್ದಾರೆ. ಈ ಕಾರಣಕ್ಕೆ ಗಿಲ್ಲಿ ಗೆಲ್ಬೇಕು ಅಂತ ಹಲವಾರು ಅಭಿಮಾನಿಗಳು ಇಷ್ಟಪಟ್ಟಿದ್ದರು. ಇನ್ನು ಸಂಕ್ರಾಂತಿ ಹಬ್ಬದ ಟೈಮ್ನಲ್ಲಿ ಎತ್ತುಗಳಿಗೆ ಕಾವ್ಯ ಮತ್ತು ಗಿಲ್ಲಿಯ ಫೋಟೋಗಳನ್ನು ಜೋಡಿಯಾಗಿ ಅಂಟಿಸಿ ಸಂಭ್ರಮಿಸಿದ್ರು. ಗಿಲ್ಲಿ ಗೆಲ್ಬೇಕು ಅಂತ ಹಲವಾರು ಜನಗಳು ಟಾಟಾ ಕೂಡ ಹಾಕ್ಸ್ಕೊಂಡ್ರು. ದೇವ್ರತ್ರ ಹರಕೆ ಕೂಡ ಕಟ್ಕೊಂಡ್ರು. ಅಂತೂ ಇಂತೂ ಕೊನೆಗೆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅಂತ ಗೊತ್ತಾದ ತಕ್ಷಣ ಕರುನಾಡೆ ಸಂಭ್ರಮಿಸಿದ್ರು. ಶಿಳ್ಳೆ ಹೊಡೆದ್ರು, ಪಟಾಕಿ ಹಚ್ಚಿದ್ರು, ಚಪ್ಪಾಳೆ ಹೊಡೆದ್ರು, ಕುಣಿದ್ರು, ಕುಪ್ಪಳಿಸಿ ಸಂಭ್ರಮಿಸಿದ್ರು. ಇನ್ನು ಗಿಲ್ಲಿ ನಟ ಬಿಗ್ ಬಾಸ್ ಕಿರೀಟ ತಗೊಂಡು ಹುಟ್ಟೂರು ಸಂಭ್ರಮ ಮನೆ ಮಾತಾಗಿದೆ. ಹುಟ್ಟೂರು ಮಳವಳ್ಳಿ ತಾಲೂಕು ದಡದಾಪುರದಲ್ಲಿ ಪಟಾಕಿ ಸಿಡಿಸಿ ಕಟೌಟ್ ಹಿಡಿದು ಗ್ರಾಮಸ್ಥರು ಸಂಭ್ರಮಾಚರಣೆ ಮಾಡಿದ್ರು. ಬಡವರ ಮಕ್ಕಳು ಬೆಳಿಬೇಕು ಅಂತ ಶುಭ ಹಾರೈಸಿದ್ರು. ಗಿಲ್ಲಿ ನಟ ನಮ್ಮೂರಿಗೆ ಹೆಮ್ಮೆ ತಂದಿದ್ದಾನೆ. ಗಿಲ್ಲಿ ನಟನಿಗೆ ಒಳ್ಳೇದಾಗಲಿ ಎಂದು ಹಾರೈಸಿದ್ರು. ಈ ಬಾರಿ ಗಿಲ್ಲಿಯಿಂದಲೇ ಬಿಗ್ ಬಾಸ್ ಕ್ರೇಜ್ ತುಂಬಾನೇ ಹೆಚ್ಚಾಗಿತ್ತು. ಕಳೆದ 11 ಸೀಸನ್ಗಳಲ್ಲಿ ಯಾವುದೇ ಸ್ಪರ್ಧಿಗೆ ಸಿಗದ ಕ್ರೇಜ್ ಈ ಬಾರಿ ಗಿಲ್ಲಿಗೆ ಸಿಕ್ಕಿದೆ. ದಡದಾಪುರದ ಗ್ರಾಮಸ್ಥರು ಗಿಲ್ಲಿಯನ್ನು ಅದ್ದೂರಿಯಾಗಿ ಸ್ವಾಗತ ಮಾಡಿದ್ದಾರೆ. ಮದ್ದೂರಿನಿಂದ ದಡದಾಪುರದವರೆಗೆ ಎತ್ತಿನ ಗಾಡಿಯಲ್ಲಿ ಮೆರವಣಿಗೆ ನಡೆಸಲು ಸಜ್ಜಾಗಿದ್ರು. ಮುಂದಿನ ವಾರ ನಡೆಯುವ ಸಿಡಿ ಹಬ್ಬ ಇಂದೇ ನಡೆಯಲಿದೆ. ಇನ್ನು ಗಿಲ್ಲಿ ಇವತ್ತು ಹುಟ್ಟೂರಿಗೆ ತೆರಳುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಡಮಲ್ ಡಿಮಿಲ್ ಡಕ್ಕ, ಗಿಲ್ಲಿ ಗೆಲ್ಲೋದು ಪಕ್ಕ, ಟಕ್ಕರ್ ಟಕ್ಕರ್ ಟಮಟೆ ಏಟು, ಗಿಲ್ಲಿ ನಟ ಅಲ್ಟಿಮೇಟು ಎಂದು ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅವಾಗವಾಗ ಹೇಳ್ತಾನೆ ಇರ್ತಿದ್ರು. ಇದೀಗ ಕರುನಾಡ ವೀಕ್ಷಕರಿಂದ ಅತಿ ಹೆಚ್ಚು ಮತಗಳನ್ನ ಪಡೆದ ಗಿಲ್ಲಿ ನಟ ದೊಡ್ಡಮನೆ ದೊರೆ ಆಗಿದ್ದಾರೆ. 1/2 ಕೋಟಿ ಒಡೆಯ ಈಗ ಗಿಲ್ಲಿ ನಟ. ಈಗ ಗಿಲ್ಲಿಗೆ 50 ಲಕ್ಷ ನಗದು ಮಾರುತಿ ಸುಜುಕಿ ಕಂಪನಿ ಕಾರು ಬಹುಮಾನವಾಗಿ ಸಿಕ್ಕಿದೆ. ಹಾಗಾದ್ರೆ ಸರ್ಕಾರಕ್ಕೆ ಎಷ್ಟು ಹಣ ಗಿಲ್ಲಿ ಕೊಡಬೇಕು? ಬಿಗ್ ಬಾಸ್ ವೇದಿಕೆಯಲ್ಲಿ 50 ಲಕ್ಷ ರೂಪಾಯಿ ಚೆಕ್ ಪಡೆದಿರುವ ಗಿಲ್ಲಿಗೆ ಅಷ್ಟು ಮೊತ್ತ ಸಿಗುವುದಿಲ್ಲ. ಅದರಲ್ಲಿ ಸ್ವಲ್ಪ ಹಣ ತೆರಿಗೆ ಕಟ್ ಆಗಲಿದೆ. ಒಟ್ಟು ಹಣದಲ್ಲಿ ಶೇಕಡಾ 30ರಷ್ಟು ಟ್ಯಾಕ್ಸ್ ರೂಪದಲ್ಲಿ ಸರ್ಕಾರಕ್ಕೆ ಸೇರಲಿದೆ. 15 ಲಕ್ಷ ರೂಪಾಯಿ ನೇರ ತೆರಿಗೆ ಮತ್ತು ತೆರಿಗೆ ಮೊತ್ತದ ಮೇಲೆ ಶೇಕಡಾ 4ರಷ್ಟು ಆರೋಗ್ಯ ಮತ್ತು ಶಿಕ್ಷಣ ಸೆಸ್ಗೆ ಎಂದು 60,000ದಂತೆ ಒಟ್ಟು 15.6ರಷ್ಟು ತೆರಿಗೆಯಾಗಿ ಹೋಗಲಿದೆ. ಎಲ್ಲಾ ತೆರಿಗೆ ಕಡಿತದ ನಂತರ 50 ಲಕ್ಷ ರೂಪಾಯಿನಲ್ಲಿ ಗಿಲ್ಲಿಗೆ 34,40,000 ರೂಪಾಯಿ ಮಾತ್ರ ಕೈಗೆ ಸೇರಲಿದೆ. ಇನ್ನು ಸುದೀಪ್ ಹಾಗೂ ಶರಣವ್ವ ಘೋಷಣೆ ಮಾಡಿರುವ ಹಣದಲ್ಲೂ ಕೂಡ ಟ್ಯಾಕ್ಸ್ ಕಟ್ ಆಗಲಿದೆ. ಇನ್ನು ರನ್ನರ್ ಅಪ್ ರಕ್ಷಿತಾ ಶೆಟ್ಟಿ ಗೆದ್ದ 25 ಲಕ್ಷ ರೂಪಾಯಿ ಹಣದಲ್ಲಿ ಸರ್ಕಾರದ ಟ್ಯಾಕ್ಸ್ ಕಟ್ ಆಗಿ 17,50,000 ರೂಪಾಯಿ ಸಿಗಲಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.